ಸಿಜೆಪಿ ಪ್ರತಿಭಟನೆ ವೇಳೆ ದೆಹಲಿಯಲ್ಲಿ ನಡೆದ ಲಾಠಿ ಚಾರ್ಜ್ ಬಗ್ಗೆ ಅಮಿತ್ ಶಾ ಉತ್ತರ ನೀಡಲೇಬೇಕು ಅಂತ ಇವತ್ತು ವಿಪಕ್ಷಗಳು ಪಟ್ಟು ಹಿಡಿದು ಕುಳಿತಿದ್ವು. ಲೋಕಸಭೆ ಹಾಗೂ ರಾಜ್ಯಸಭೆಯಲ್ಲಿ ಉತ್ತರ ಕೊಡಲೇಬೇಕು ಅಂತ ಗದ್ದಲ ವಾಗ್ವಾದ ಕೆಳೆದಿದ್ರು. ವಿಪಕ್ಷಗಳ ಒತ್ತಡಕ್ಕೆ ಕಿರಣ್ ರಿಜಿಜು ವ್ಯಂಗ್ಯವಾಡಿದ್ರು. ವಿಪಕ್ಷಗಳ ನಾಯಕರು ಕೌಂಟರ್ ಮೇಲೆ ಕೌಂಟರ್ ಕೊಟ್ಟಿದ್ದಾರೆ. होम मिनिस्टर साहब का नाम ले लेके ये नारा लगा रहे हैं। ಅಮಿತ್ ಶಾ ಸದನಕ್ಕೆ ಬರುವಂತೆ ವಿಪಕ್ಷ ಪಟ್ಟು ಪ್ರತಿಭಟನೆ. ಶಾ ಉತ್ತರ ಕೊಟ್ರೆ ಕೇಳಿಸಿಕೊಳ್ಳಲಾಗಲ್ಲ, ರಿಜಿಜು ತಿರುಗೇಟು. ಇದೊಂದು ದೊಡ್ಡ ಜೋಕ್ ಎಂದು ವೇಣುಗೋಪಾಲ್ ವ್ಯಂಗ್ಯ. वो इंसान है जिसका नाम सुन करके सारे आतंकवादी उग्रवादी ದೆಹಲಿ ಪ್ರತಿಭಟನೆ ವೇಳೆ ವಿದ್ಯಾರ್ಥಿಗಳ ಮೇಲೆ ನಡೆದಿರೋ ಲಾಠಿ ಚಾರ್ಜ್ ಸಂಬಂಧ ವಿಪಕ್ಷಗಳ ಆಕ್ರೋಶ ಮುಂದುವರೆದಿದೆ. ಸದನಕ್ಕೆ ಗೃಹ ಸಚಿವ ಅಮಿತ್ ಶಾ ಬರಲೇಬೇಕು, ಲಾಠಿ ಚಾರ್ಜ್ ಮಾಡಲು ಆದೇಶ ನೀಡಿದವರು ಯಾರು ಅಂತ ಉತ್ತರ ಕೊಡಲೇಬೇಕು ಅಂತ ಪಟ್ಟು ಹಿಡಿದು ನಿರಂತರ ಪ್ರತಿಭಟನೆ ನಡೆಸುತ್ತಿವೆ. ಇವತ್ತು ಸಂಸತ್ನ ಉಭಯ ಸದನಗಳಲ್ಲಿ ಪ್ರತಿಭಟನೆ ನಡೆಸಿದ ವಿಪಕ್ಷ ಸಂಸದರು ಅಮಿತ್ ಶಾ ಸದನಕ್ಕೆ ಬರಲೇಬೇಕು ಅಂತ ಪ್ರತಿಭಟನೆ ನಡೆಸಿದ್ರು. ಪ್ರಶ್ನೋತ್ತರ ಕಲಾಪದ ವೇಳೆಯೇ ಸದನದ ಬಾವಿಗಿಳಿದು ಭಿತ್ತಿ ಪತ್ರ ಹಿಡಿದು ಆಕ್ರೋಶ ಹೊರಹಾಕಿದ್ರು. ಉಭಯ ಕಲಾಪದಲ್ಲೂ ಘೋಷಣೆ ಕೂಗಿದ್ರು. ವಿಪಕ್ಷ ಸದಸ್ಯರ ಗಲಾಟೆ ಹೆಚ್ಚಾಗ್ತಿದ್ದಂತೆ ಕಲಾಪವನ್ನ ಸೋಮವಾರಕ್ಕೆ ಮುಂದೂಡಿಕೆ ಮಾಡಿದ್ದಾರೆ. सभा की कार्रवाई सोमवार दिनांक 10 अगस्त 2026 को प्रातः 11 बजे तक के लिए स्थगित की जाती है. ಸಂಸತ್ ಭವನದ ಆವರಣದಲ್ಲೂ ವಿಪಕ್ಷ ಸಂಸದರು ಪ್ರತಿಭಟನೆ ನಡೆಸಿದ್ರು. ವಿಪಕ್ಷಗಳ ಬೇಡಿಕೆ ಬಗ್ಗೆ ಸಿಡಿದೆದ್ದ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಅಮಿತ್ ಶಾ ಸದನದಲ್ಲಿ ಮಾತನಾಡಲು ಆರಂಭಿಸಿದ್ರೆ ವಿಪಕ್ಷಗಳಿಗೆ ಕೇಳಿಸಿಕೊಳ್ಳಲು ಸಾಧ್ಯವಿಲ್ಲ ಅಂದ್ರು. ಅಮಿತ್ ಶಾ ಹೆಸರು ಹೇಳಿದ್ರೆ ಉಗ್ರರೇ ನಡುಕ್ತಾರೆ ಅಂತ ತಿರುಗೇಟು ಕೊಟ್ರು. होम मिनिस्टर अमित शाह वो इंसान है जिसका नाम सुन करके सारे आतंकवादी उग्रवादी कांप उठते हैं. जिस दिन यहाँ चर्चा शुरू होगी, गृह मंत्री अमित शाह का जब यहाँ जवाब होगा, आप लोग सुन नहीं पाएगा. आप लोग क्या होम मिनिस्टर का नाम लेते हो? ಕಿರಣ್ ರಿಜಿಜು ಮಾತಿಗೆ ವ್ಯಂಗ್ಯವಾಡಿದ ಸಂಸದ ಕೆಸಿ ವೇಣುಗೋಪಾಲ್ ಇದೊಂದು ಅತಿದೊಡ್ಡ ಜೋಕ್, ಸದನಕ್ಕೆ ಬಾರದಂತೆ ಅಮಿತ್ ಶಾರನ್ನ ತಡೆದವರು ಯಾರು ಅಂತ ಪ್ರಶ್ನಿಸಿದ್ದಾರೆ. Joke which I heard today is that biggest joke in this parliament was Kiran Rijiju's statement. Then who stopped him to come? Who stopped him to come? There was a discussion on this examination bill. He could have come there. ಅಮಿತ್ ಶಾ ಸದನಕ್ಕೆ ಬರಲು ಹೆದರ್ತಿದ್ದಾರೆ ಅಂತ ಪ್ರಿಯಾಂಕಾ ಗಾಂಧಿ ಗುಡುಗಿದ್ದಾರೆ. लगता तो नहीं है, मुझे लगता है कि वो आने से डर रहे हैं, किसी वजह से नहीं आ रहे हैं. आना चाहिए, जवाब देना चाहिए, स्टेटमेंट देना चाहिए. इसमें क्या बात है? कुछ हुआ है, गलत हुआ है तो जिम्मेदारी लीजिए. ಕಾಂಗ್ರೆಸ್ ನಾಯಕರ ಮಾತಿಗೆ ಮತ್ತೆ ಪ್ರತಿಕ್ರಿಯೆ ನೀಡಿದ ಕಿರಣ್ ರಿಜಿಜು ಯಾವ ಸಚಿವರು ಯಾವಾಗ ಬಂದು ಮಾತನಾಡಬೇಕು ಅಂತ ವಿಪಕ್ಷಗಳು ಒತ್ತಡ ಹೇರುವಂತಿಲ್ಲ, ಸ್ಪೀಕರ್ಗೆ ಸೂಚನೆ ಕೊಡಬಾರದು ಅಂತ ಹೇಳಿದ್ರು. Whenever Home Minister speaks in the Parliament, it will be on a relevant issue at right time. You cannot demand that any minister should come and speak on particular day. You can't direct the chair. You can only make requests. ಇತ್ತ ರಾಜ್ಯಸಭೆಯಲ್ಲಿ ಗಲಾಟೆ ನಡುವೆ ಲಾಠಿ ಚಾರ್ಜ್ ಬಗ್ಗೆ ಚರ್ಚೆಯಾಗಬೇಕು ಅಂತ ವಿಪಕ್ಷಗಳು ಪಟ್ಟು ಹಿಡಿದಿವೆ. ಇತ್ತ ಪ್ರಧಾನಿ ನರೇಂದ್ರ ಮೋದಿ ಎನ್ಡಿಎ ಮೈತ್ರಿಕೂಟದ ಸಂಸದರ ಜೊತೆಗೆ ನಿರಂತರ ಸಭೆಗಳನ್ನು ನಡೆಸಿದ್ರು. ತೃಣಮೂಲ ಕಾಂಗ್ರೆಸ್ ಹಾಗೂ ಉದ್ಧವ್ ಬಣದ ಶಿವಸೇನೆಯ ಮಾಜಿ ಸಂಸದರ ಜೊತೆಗೆ ಪ್ರಧಾನಿ ಮೋದಿ ಸಂವಾದ ನಡೆಸಿದ್ರು. ಈ ವೇಳೆ ನೀವು ಯಾವುದೇ ಕಾರಣಕ್ಕೂ ಭಯ ಪಡಬೇಡಿ, ಸಂಸತ್ತು ಪ್ರಜಾಪ್ರಭುತ್ವ ಸರ್ವೋಚ್ಚ ದೇಗುಲ ಅಂತ ಧೈರ್ಯ ತುಂಬಿದ್ದಾರೆ. ಬ್ಯೂರೋ ರಿಪೋರ್ಟ್ TV9.